ಬರೀ ಕಾಲು ಕಪ್ಪು ಹುರುಳಿಕಾಳು ಇದ್ರೆ ಸಾಕು, ಒಂದೊಳ್ಳೆ ಸಾರು ಮಾಡ್ಕೋಬೋದು. ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ಟೇಸ್ಟ್ ಅಂತೂ ಸೂಪರ್ ಆಗಿರತ್ತೆ. ಖಂಡಿತ ಟ್ರೈ ಮಾಡಿ. ಮೊದಲಿಗೆ ಕಾಲು ಕಪ್ಪು ಹುರುಳಿಕಾಳನ್ನು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರೋ ತನಕ ಹುರಿದು, ಕೊತ್ತಂಬರಿ ಕಾಳು, ಜೀರಿಗೆ, ಕಾಳು ಮೆಣಸು, ಮೆಂತೆ ಕಾಳು, ಬ್ಯಾಡಗಿ ಮೆಣಸು, ಕರಿಬೇವು ಹಾಕಿ ಲೈಟಾಗಿ ಇದನ್ನು ಹುರ್ಕೊಂಡು ಫ್ಲೇಮ್ ಆಫ್ ಮಾಡಿ ಫ್ರೆಶ್ ಕಾಯಿ ಹಾಕಿ ಅದೇ ಶಾಖದಲ್ಲಿ ಹುರಿದು ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಎಣ್ಣೆ ಕಾಯಿಸಿ ಸಾಸಿವೆ, ಇಂಗು, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹೆಚ್ಚಿದ ಹಣ್ಣು ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಬಾಡಿಸಿ ಇದಕ್ಕೆ ಹುಣಸೆ ಹಣ್ಣಿನ ರಸ, ಬೆಲ್ಲ, ರುಬ್ಬಿದ ಖಾರ, ಸಾರಿಗೆ ಬೇಕಾದಷ್ಟು ನೀರು, ಮಧ್ಯ ಸೀಳಿದ ಹಸಿಮೆಣಸು ಹಾಕಿ ಜಸ್ಟ್ ಒಂದು ಕುದಿ ಕುದಿಸ್ಕೊಳ್ಳಿ. ತುಂಬ ಕುದಿಸ್ಕೊಳ್ಳೋದು ಬೇಡ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಹುರಿದ ಹುರುಳಿಕಾಳಿನ ಸಾರು ರೆಡಿಯಾಗತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಪೇಜ್ನ ಫಾಲೋ ಮಾಡಿ.